ಮಿತ್ರರೇ ನಮಸ್ಕಾರ. ಮಿತ್ರರೇ, ಕೋಲ್ಕತ್ತಾದಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯಿತು. ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ 31 ವರ್ಷದ ಟ್ರೈನಿ ವೈದ್ಯೆಯನ್ನ ರೇಪ್ ಅಂಡ್ ಮರ್ಡರ್ ಮಾಡಲಾಯಿತು. ಈ ಪ್ರಕರಣ ಆದ ಬಳಿಕ ಇಡೀ ದೇಶದಲ್ಲಿ ಈ ಬಗ್ಗೆ ಪ್ರತಿಭಟನೆ ಆಗ್ತಾ ಇದೆ. ಕೋಲ್ಕತ್ತಾದಲ್ಲಿ ವೈದ್ಯರು ನಿರಂತರವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಷ್ಟಾದರೂ ಮಿತ್ರರೇ, ಮಮತಾ ಬ್ಯಾನರ್ಜಿ ಸರ್ಕಾರದ ಬಗ್ಗೆ ಅನೇಕ ಪ್ರಶ್ನೆಗಳು ಉದ್ಭವಿಸಿದೆ. ಮಮತಾ ಬ್ಯಾನರ್ಜಿ ಈ ದೇಶದಲ್ಲಿರುವಂತಹ ಏಕೈಕ ಮಹಿಳಾ ಮುಖ್ಯಮಂತ್ರಿ. ಆದರೆ ಅವರು ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರು ಹಿಂಡನ್ಬರ್ಗ್ನ ಒಂದು ವರದಿ ಬರ್ತಿದ್ದಂತೆ, ಎಲ್ಲೊಂದು ಸಣ್ಣ ವರದಿ ಬರ್ತಿದ್ದಂತೆ ರಾಹುಲ್ ಗಾಂಧಿ ಮಾತನಾಡ್ತಾರೆ. ಈ ದೇಶದ ಜನರ ಬಳಿಯಲ್ಲಿ ಅವರು ಮನವಿ ಮಾಡ್ತಾರೆ, ನೀವು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಡಿ, ನಿಮ್ಗೆ ನಷ್ಟ ಆಗತ್ತೆ. ನರೇಂದ್ರ ಮೋದಿ ಸರ್ಕಾರ ಇರುವಾಗ ನೀವು ಹೂಡಿಕೆ ಮಾಡೋದು ಯೋಗ್ಯ ಅಲ್ಲ ಅನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ಮಾತನಾಡಿ ಎಚ್ಚರಿಕೆ ಕೊಡ್ತಾರೆ. ಕೋಲ್ಕತ್ತಾದಲ್ಲಿ ರೇಪ್ ಆಗಿ ಮರ್ಡರ್ ಆಗಿ ಇಡೀ ದೇಶದಲ್ಲಿ ಹೊತ್ತಿ ಉರಿತಾ ಇದೆ, ಪ್ರತಿಭಟಿಸ್ತಾ ಇದ್ದಾರೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಇಷ್ಟಾದರೂ ಈ ದೇಶದ ವಿಪಕ್ಷ ನಾಯಕ 5 ದಿನದವರೆಗೆ ಬಾಯಿ ಬಿಟ್ಟಿರಲಿಲ್ಲ. ಅದಾದ ನಂತರ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಈಗ ಅನೇಕರ ಪ್ರಶ್ನೆಗೆ ಕಾರಣ ಆಗಿದೆ. ಯಾಕೆಂದ್ರೆ ರಾಹುಲ್ ಗಾಂಧಿ ನೇರವಾಗಿ ಮಮತಾ ಬ್ಯಾನರ್ಜಿಯನ್ನ ಪ್ರಶ್ನೆ ಮಾಡಿಲ್ಲ, ನೇರವಾಗಿ ಮಮತಾ ಬ್ಯಾನರ್ಜಿ ಹೆಸರು ಹೇಳಿಲ್ಲ. ಪರೋಕ್ಷವಾಗಿ ಮಮತಾ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಕೂಡ ಕಾಂಗ್ರೆಸ್ನ ಕಾಲೆಳೆದಿದ್ದಾರೆ. ಈ ಇಡೀ ಪ್ರಕರಣ ಇದೆಯಲ್ಲ, ಒಂದು ರಾಜಕೀಯ ಕೆಸರೆರಚಾಟದ ವೇದಿಕೆಯಾಗಿದೆ. ನಿಜವಾಗ್ಲೂ ಈ ಪ್ರಕರಣದಲ್ಲಿ ಏನೇನಾಗಿದೆ, ಆ ಮಹಿಳಾ ವೈದ್ಯಗೆ ಎಂತಹ ಅನ್ಯಾಯ ಆಗಿದೆ, ಈ ದೇಶದಲ್ಲಿ ಮತ್ತೊಂದು ನಿರ್ಭಯ ಕೇಸ್ ಆಗಿದ್ರೂ ಕೂಡ ಯಾಕೆ ಮಮತಾ ಸರ್ಕಾರ ಆರೋಪಿಗಳನ್ನ ರಕ್ಷಿಸುವಂತಹ ಕೆಲಸ ಮಾಡ್ತಾ ಇದೆ, ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿರ್ಭಯ ಕೇಸ್ ಇಡೀ ದೇಶ ಬೆಚ್ಚಿ ಬಿದ್ದಂತಹ ಪ್ರಕರಣ. ಇಡೀ ದೇಶ ಒಂದೇ ಧ್ವನಿಯಲ್ಲಿ ಇನ್ಮುಂದೆ ಇಂತಹ ಘಟನೆ ನಡೀಬಾರದು, ಅದಕ್ಕಾಗಿ ಕಠಿಣ ಕಾನೂನನ್ನ ತನ್ನಿ ಅಂತ ಕೇಳದಂತಹ ಪ್ರಕರಣ ಅದು. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತು ರೇಪ್ ಅಂಡ್ ಮರ್ಡರ್ ವಿಚಾರದಲ್ಲಿ ಕಠಿಣಾತಿ ಕಠಿಣ ಕಾನೂನನ್ನ ತಂದಿದೆ. ಭೀಕರವಾಗಿ ರೇಪ್ ಆಗಿ ಮರ್ಡರ್ ಆದ್ರೆ ಅಷ್ಟು ಘನಘೋರ ಶಿಕ್ಷೆ ಆಗತ್ತೆ, ಗಲ್ಲು ಶಿಕ್ಷೆಗೂ ಕೂಡ ಅವಕಾಶವನ್ನ ಕೊಟ್ಟಿದೆ. ಅಷ್ಟೊಂದು ಕಠಿಣ ಕಾನೂನು ನಿರ್ಭಯ ಕೇಸ್ ಆದ ಬಳಿಕ ಬಂತು. ಯಾಕೋಸ್ಕರವಾಗಿ? ಆ ಕೇಸ್ನ ಗಂಭೀರತೆ ಅಷ್ಟಿತ್ತು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣ. ನಾವಿಂತಹ ಸಮಾಜದಲ್ಲಿ ಬದುಕ್ತಾ ಇದೀವ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದಂತಹ ಪ್ರಕರಣ. ಜೊತೆಗೆ ಇನ್ಮುಂದೆ ಯಾವತ್ತೂ ಕೂಡ ಈ ದೇಶದಲ್ಲಿ ಇಂತಹ ಪ್ರಕರಣ ನಡೀಬಾರದು ಅಂತ ಕಠಿಣಾತಿ ಕಠಿಣ ಕಾನೂನನ್ನ ತರಲಾಗಿತ್ತು. ಒಂದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ನೀವು ಯಾವುದೇ ಕಠಿಣ ಕಾನೂನು ತಂದ್ರೂ ಕೂಡ ಪ್ರಕರಣವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಂತಹ ಪ್ರಕರಣ ಆದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ವರ್ತಿಸ್ತೀವಿ, ಯಾವ ರೀತಿಯಾಗಿ ಆರೋಪಿಗೆ ಶಿಕ್ಷೆ ಕೊಡಿಸ್ತೀವಿ, ಸರ್ಕಾರ ಎಷ್ಟು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತೆ, ಇದು ಬಹಳ ಮುಖ್ಯವಾಗತ್ತೆ. ಈಗ ಮಿತ್ರರೇ, ನಿರ್ಭಯಾ ಕೇಸ್ನಂತೆ ಕೋಲ್ಕತ್ತಾದಲ್ಲೂ ಕೂಡ ಒಂದು ರೇಪ್ ಕೇಸ್ ನಡೆದಿದೆ. ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ 31 ವರ್ಷದ ಟ್ರೈನಿ ವೈದ್ಯೆ, ಆಕೆಯ ಮೇಲೆ ಗಂಭೀರ ಸ್ವರೂಪವಾದಂತಹ ಅತ್ಯಾಚಾರ ನಡೆದಿದೆ. ನಿರ್ಭಯಾ ಕೇಸ್ಗೂ ಈ ಕೇಸ್ಗೂ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ನಿರ್ಭಯಾ ಕೇಸ್ನಲ್ಲೂ ಕೂಡ ಆರೋಪಿಗಳು ಅತ್ಯಂತ ಬರ್ಬರವಾಗಿ ನಡೆದುಕೊಂಡಿದ್ರು. ಮನುಷ್ಯರಾದವರು ಆ ರೀತಿಯಾಗಿ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಆರೋಪಿಗಳು ವರ್ತಿಸಿದ್ರು. ಆ ಪ್ರಕರಣದಲ್ಲಿ ಅನೇಕರಿಗೆ ಗಲ್ಲು ಶಿಕ್ಷೆ ಆಯಿತು. ಈಗ ಕೋಲ್ಕತ್ತಾ ವೈದ್ಯೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ ಆರೋಪಿಗಳು ವರ್ತಿಸಿದ್ದಾರೆ. ಆದ್ರೆ ಸರ್ಕಾರ ಇಲ್ಲಿ ಮುಚ್ಚಿ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದೆ ಎನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ. ಯಾಕೋಸ್ಕರವಾಗಿ ಮಮತಾ ಸರ್ಕಾರದ ಬಗ್ಗೆ ಅನುಮಾನ ಬಂದಿದೆ ಅಂತ ಮೊದಲಿಗೆ ಹೇಳ್ತೀನಿ, ಆನಂತರ ರಾಹುಲ್ ಗಾಂಧಿ ಮಾಡಿದ ಎಡವಟ್ಟನ್ನ ನಿಮಗೆ ವಿವರಿಸ್ತೀನಿ. ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯೆ ಮೇಲೆ ರೇಪ್ ಆಗಿದೆ ಎನ್ನುವಂತ ಸುದ್ದಿ ಇದೆಯಲ್ಲ, ಇದನ್ನ ಆರಂಭದಲ್ಲಿ ಸೂಸೈಡ್ ಅಂತ ಬಿಂಬಿಸಲಾಗಿತ್ತು. ಯಾವಾಗ ವೈದ್ಯೆಯ ಡೆಡ್ ಬಾಡಿ ಸಿಗುತ್ತೋ ಆ ತಕ್ಷಣದಲ್ಲಿ ಪೊಲೀಸರು ಆಕೆಯ ಪೋಷಕರಿಗೆ ಕರೆ ಮಾಡಿ ಹೇಳ್ತಾರೆ, ನಿಮ್ಮ ಮಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ, ನೀವು ಸ್ಥಳಕ್ಕೆ ಬನ್ನಿ ಅಂತ. ಆಗ ಪೋಷಕರು ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋದ್ರೆ ಮಗಳ ಮುಖವನ್ನ ಪೋಷಕರಿಗೆ ತೋರಿಸೋದಿಲ್ಲ. 3 ಗಂಟೆ ಸತಾಯಿಸ್ತಾರೆ. ಅದಾದ ಬಳಿಕ ರಾತ್ರೋರಾತ್ರಿ ಆಕೆಯ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗುತ್ತೆ. ನಿಯಮದ ಪ್ರಕಾರ ರಾತ್ರಿ ಯಾವುದೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡುವಂತಿಲ್ಲ. ಆದ್ರೂ ಕೂಡ ಕೋಲ್ಕತ್ತಾದಲ್ಲಿ ಪೊಲೀಸರು ರಾತ್ರೋರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದಾದ ಬಳಿಕ ಪೋಷಕರಿಗೆ ಮೃತ ವೈದ್ಯೆಯ ಮುಖವನ್ನ ತೋರಿಸಿದ್ದು. ಆಗ ಪೋಷಕರಿಗೆ ಗೊತ್ತಾಗುತ್ತೆ ಇದು ಸೂಸೈಡ್ ಅಲ್ಲ, ಸೂಸೈಡ್ ಆದ್ರೆ ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಗೊತ್ತಾ? ಆಕೆಯ 2 ಕಾಲ್ಗಳನ್ನ 90 ಡಿಗ್ರಿಯಷ್ಟು ಸ್ಟ್ರೆಚ್ ಮಾಡಲಾಗಿತ್ತು, ಅಗಲಿಸಲಾಗಿತ್ತು. ಸೂಸೈಡ್ ಆದಂತಹ ಸಂದರ್ಭದಲ್ಲಿ ಯಾಕೆ ಕಾಲ್ಗಳು ಸ್ಟ್ರೆಚ್ ಆಗಿರ್ತವೆ? ಏನು ಯೋಗ ಮಾಡೋದಕ್ಕೆ ಹೋಗಿ ಸೂಸೈಡ್ ಮಾಡ್ಕೊಂಡಿರ್ತಾರ? ಖಂಡಿತವಾಗ್ಲೂ ಇಲ್ಲ ತಾನೆ. ಅಂದ್ರೆ ಆರೋಪಿಗಳು ಅಷ್ಟು ಕ್ರೂರವಾಗಿ ವರ್ತಿಸಿದ್ದಾರೆ. ಜೊತೆಗೆ ಆಕೆಯ ಕಿವಿಗಳನ್ನ ಕಚ್ಚಿ ತಿನ್ನಲಾಗಿತ್ತು, 2 ಕಿವಿಗಳನ್ನ ಹರಿದು ಹಾಕಲಾಗಿತ್ತು, ಕುತ್ತಿಗೆಯ ಭಾಗದಲ್ಲಿ ಕಚ್ಚಿದ ಕಲೆಗಳು, ಇಡೀ ದೇಹದಲ್ಲಿ ಅನೇಕ ಭಾಗದಲ್ಲಿ ವಿಕೃತವಾಗಿ ಕಚ್ಚಿದಂತಹ ಕಲೆಗಳು, ಗಾಯಗೊಳಿಸಲಾಗಿತ್ತು, ಬರ್ಬರವಾಗಿತ್ತು. ಪೋಷಕರಂತೂ ತನ್ನ ಮಗಳ ದೇಹವನ್ನ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ, ಆ ಸ್ಥಿತಿಯಲ್ಲಿ ದೇಹ ಇತ್ತು. ಆದರೆ ಪೊಲೀಸರು ಏನು ಹೇಳಿದ್ರು? ಇದು ಸೂಸೈಡ್ ಅಂತ. ಆನಂತರ ಒಪ್ಕೊಂಡ್ರು ಪೊಲೀಸರು, ಇಲ್ಲ ಇಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ. ಇದಾಗ್ತಿದ್ದ ಹಾಗೆ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು? ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗಿತ್ತು. ಆನಂತರ ಮಮತಾ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ಈ ಇಡೀ ಪ್ರಕರಣದ ತನಿಖೆಯನ್ನ ಒಂದು ಪೊಲೀಸ್ ಟೀಮ್ಗೆ ವಹಿಸ್ತು. ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧಿಸಿ ಆತ ಒಬ್ಬ ವಿಕೃತ ಕಾಮಿ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ರು. ಆದ್ರೆ ಈಗ ಅನೇಕ ಸವಾಲುಗಳು ಉದ್ಭವಿಸಿದೆ, ಪ್ರಶ್ನೆಗಳು ಉದ್ಭವಿಸಿದೆ. ಅದೇನು ಕೇಳಿದ್ರೆ, ಒಬ್ಬನೇ ಆರೋಪಿ ಆಗಿದ್ರೆ ಆಕೆಯನ್ನ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ.
ಯಾಕೆ ಅಂತಂದ್ರೆ ಆಕೆ ಎರಡೂ ಕಾಲ್ಗಳನ್ನ 90 ಡಿಗ್ರಿ ಅಗಲಕ್ಕೆ ಸ್ಟ್ರೆಚ್ ಮಾಡಲಾಗಿದೆ. ಅದನ್ನು ಒಬ್ಬ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ರೇಪ್ ಆದಂತಹ ವೈದ್ಯೆಯ ಬಾಡಿಯಲ್ಲಿ 150 ಮಿಲಿ ಸಿಮನ್ ಸಿಕ್ಕಿದೆ. ಇದು ಒಬ್ಬನಿಂದ ಆದಂತಹ ಕೃತ್ಯ ಅಲ್ಲ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಇದನ್ನ ಗ್ಯಾಂಗ್ ರೇಪ್ ಅಂತ ಪೊಲೀಸರು ಒಪ್ಕೊಂಡಿರಲಿಲ್ಲ. ಒಬ್ಬ ಆರೋಪಿಯನ್ನ ಮಾತ್ರ ಬಂಧಿಸಿದ್ರು. ಇದಾದ ಬಳಿಕ ಏನಾಗುತ್ತೆ, ದೊಡ್ಡದಾಗಿ ಪ್ರತಿಭಟನೆ ಆಗತ್ತೆ. ವೈದ್ಯರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಎಲ್ಲರೂ ಕೆಲಸವನ್ನ ಬಂದ್ ಮಾಡಿ ಪ್ರತಿಭಟಿಸ್ತಾರೆ. ಆನಂತರ ಕೋರ್ಟ್ಗೆ ಹೋಗುತ್ತೆ. ಕೋಲ್ಕತ್ತಾ ಹೈಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಡುತ್ತೆ, ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ. ಸಿಬಿಐ ಈಗ ತನಿಖೆಯನ್ನು ಕೈಗೊಂಡಿದೆ. ಈಗ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ, ಯಾಕೋಸ್ಕರವಾಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕಲಾಗ್ತಾ ಇದೆ? ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇಲ್ಲಿ ಸರ್ಕಾರ ನಡೆದುಕೊಂಡಂತಹ ರೀತಿಯ ಬಗ್ಗೆ ಅನೇಕ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಯಾಕಂದ್ರೆ ಘಟನೆ ಬೆಳಕಿಗೆ ಬರ್ತಿದ್ದಂತೆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಸೂಪರಿಂಟೆಂಡೆಂಟ್ ಅನ್ನ ವರ್ಗಾವಣೆ ಮಾಡಲಾಗುತ್ತೆ. ಜೊತೆಗೆ 11 ಗಂಟೆಗೆ ಅವರಿಗೆ ಮತ್ತೊಂದು ಕಾಲೇಜ್ನ ಸೂಪರಿಂಟೆಂಡೆಂಟ್ ಆಗಿ ನಿಯುಕ್ತಿಗೊಳಿಸಲಾಗುತ್ತೆ. ಅವರನ್ನು ಅಮಾನತು ಮಾಡೋದಿಲ್ಲ. ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ಆಗಿಲ್ಲ. ಈ ಘಟನೆ ನಡೆದಂತಹ ಕಾಲೇಜ್ನ ಮುಖ್ಯಸ್ಥರನ್ನ ಯಾವುದೇ ರೀತಿಯಲ್ಲೂ ವಿಚಾರಣೆಗೊಳಪಡಿಸಿಲ್ಲ. ಇದು ಒಂದು ಅನುಮಾನಕ್ಕೆ ಕಾರಣವಾಗಿದೆ. ಎರಡನೇದಾಗಿ ಬಿಜೆಪಿ ಏನು ಆರೋಪ ಮಾಡ್ತಾ ಇದೆ ಅಂತಂದ್ರೆ, ಈ ಇಡೀ ಘಟನೆಯಲ್ಲಿ ಟಿಎಂಸಿ ಸಂಸದನ ಸೋದರಳಿಯ ಭಾಗಿಯಾಗಿದ್ದಾನೆ. ಆ ಅನುಮಾನ ಇದೆ ಅಂತ ಹೇಳಿ ಬಿಜೆಪಿ ಈಗ ಆರೋಪ ಮಾಡ್ತಾ ಇದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಸರ್ಕಾರ ಈ ಇಡೀ ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಹೊರಟಿದೆ. ಇಲ್ಲದೆ ಹೋದ್ರೆ ಆರೋಪಿಯನ್ನ ರಕ್ಷಿಸುವಂತಹದ್ದು ಮಮತಾ ಬ್ಯಾನರ್ಜಿಗೆ ಏನಿದೆ ಜರೂರತ್ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಇಷ್ಟು ಘಟನೆ ನಡೆದಿದೆ, ಇಡೀ ದೇಶದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ದೇಶವೇ ತಲೆ ತಗ್ಗಿಸುವಂತಹ ಪ್ರಕರಣ. ಇಷ್ಟಾದ್ರೂ ಈ ದೇಶದ ವಿಪಕ್ಷ ನಾಯಕ 5 ದಿನದವರೆಗೆ ಮಾತನಾಡಿರಲಿಲ್ಲ. ಈ ದೇಶದಲ್ಲಿ ಎಲ್ಲೇ ಏನೇ ಘಟನೆ ನಡೆದರೂ ಕೂಡ ನರೇಂದ್ರ ಮೋದಿ ಮಾತನಾಡಬೇಕು ಅಂತ ವಿಪಕ್ಷ ಬಯಸುತ್ತೆ. ನರೇಂದ್ರ ಮೋದಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತ ವಿಪಕ್ಷ ಬಯಸುತ್ತೆ. ಆದರೆ ವಿಪಕ್ಷ ನಾಯಕ ಈ ದೇಶದಲ್ಲಿ ಯಾರಿಗೆ ಅನ್ಯಾಯ ಆದರೂ ಕೂಡ ಧ್ವನಿ ಎತ್ತುವಂತಹ ಜವಾಬ್ದಾರಿಯುತ ನಾಯಕ. ಆದರೆ ರಾಹುಲ್ ಗಾಂಧಿ 5 ದಿನಗಳ ಕಾಲ ಯಾವುದೇ ರೀತಿಯಲ್ಲೂ ಮಾತನಾಡಿರಲಿಲ್ಲ. ದೇಶದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ವೈದ್ಯರು ದಂಗೆ ಎದ್ದಿದ್ದಾರೆ, ಕೆಲಸ ಬಿಟ್ಟು ಪ್ರತಿಭಟಿಸ್ತಾ ಇದ್ದಾರೆ. ಇಷ್ಟಾದರೂ ಕೂಡ ರಾಹುಲ್ ಗಾಂಧಿ ಒಂದೇ ಒಂದು ಮಾತನಾಡಿರಲಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡ್ತಾರೆ. ಈ ಘಟನೆಯ ಆರೋಪಿಗಳನ್ನು ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ ಎನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ. ಜೊತೆಗೆ ಸ್ಥಳೀಯ ಆಡಳಿತದ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿದೆ. ಹೀಗಂತ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿ ಕೈ ತೊಳೆದುಕೊಳ್ಳುತ್ತಾರೆ. ಈ ಹಿಂದೆ ಅಯೋಧ್ಯೆಯಲ್ಲಿ ಒಂದು ರೇಪ್ ನಡೆಯುತ್ತೆ. ಆ ರೇಪ್ನಲ್ಲಿ ಸಮಾಜವಾದಿ ಪಕ್ಷದ ಮುಖಂಡ ಭಾಗಿಯಾಗಿದ್ದ. ಆ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಆಗಲಿ ಯಾರೂ ತುಟಿ ಬಿಚ್ಚಿರಲಿಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ರೇಪ್ ಆಗುತ್ತೆ, ಇಡೀ ದೇಶದಲ್ಲಿ ಚರ್ಚೆ ಆಗುತ್ತೆ. ಆದರೂ ರಾಹುಲ್ ಗಾಂಧಿ ತುಟಿ ಬಿಚ್ಚಿರಲಿಲ್ಲ. ಅಂತಿಮವಾಗಿ ಒತ್ತಡ ಜಾಸ್ತಿ ಆಗ್ತಿದ್ದಂತೆ ಒಂದು ಟ್ವೀಟ್ ಮಾಡಿ ಕೈ ತೊಳೆದುಕೊಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನ್ ಗೊತ್ತಾ, ಮಮತಾರ ರಾಜೀನಾಮೆಯನ್ನ ರಾಹುಲ್ ಗಾಂಧಿ ಕೇಳ್ತಾ ಇಲ್ಲ. ಮಮತಾ ಸರ್ಕಾರ ಇದೆ ಅಂತೇಳಿ ತನ್ನ ಟ್ವೀಟ್ ನಲ್ಲಿ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಕೇವಲ ಸ್ಥಳೀಯ ಆಡಳಿತ ಅಂತ ರಾಹುಲ್ ಗಾಂಧಿ ಟ್ವೀಟ್ ನಲ್ಲಿ ಬರೆದಿದ್ದಾರೆ. ಮಮತಾ ಹೆಸರನ್ನ ಉಲ್ಲೇಖಿಸುವಂತಹ ಧೈರ್ಯ ತೋರಿಲ್ಲ. ಅದೇ ಯೋಚನೆ ಮಾಡಿ, ಒಂದು ವೇಳೆ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯದಲ್ಲಿ ಈ ಘಟನೆ ನಡೆದಿದ್ದೆ ಆದ್ರೆ ಅಲ್ಲಿನ ಮುಖ್ಯಮಂತ್ರಿಯ ರಾಜೀನಾಮೆಯನ್ನ ಇದೇ ರಾಹುಲ್ ಗಾಂಧಿ ಕೇಳ್ತಾ ಇದ್ರು. ಕೇವಲ ಮುಖ್ಯಮಂತ್ರಿ ಮಾತ್ರ ಅಲ್ಲ, ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ಕೇಳಿದ್ರು ಆಶ್ಚರ್ಯ ಇರಲಿಲ್ಲ. ಎಲ್ಲೋ ಒಂದು ಸಣ್ಣ ಘಟನೆ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಅದರ ಹೊಣೆಯನ್ನು ಹೊತ್ಕೊಳ್ಬೇಕು, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಕೇಳ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದಿದೆ. ಇಡೀ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ. ಇಷ್ಟಾದರೂ ಕೂಡ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿಯ ಹೆಸರೆತ್ತಿಲ್ಲ, ಮಮತಾ ಬ್ಯಾನರ್ಜಿಯ ರಾಜೀನಾಮೆಯನ್ನು ಕೇಳಿಲ್ಲ. ಅಂದ್ರೆ ಈ ದೇಶದ ವಿಪಕ್ಷ ನಾಯಕ ಯಾರ್ಯಾರಿಗೆ ನ್ಯಾಯ ಕೊಡಿಸಬಹುದು ಅಂತ ನೀವೇ ಯೋಚನೆ ಮಾಡಿ. ಯಾವಾಗ ರಾಹುಲ್ ಗಾಂಧಿ ಸ್ಥಳೀಯ ಆಡಳಿತ ಅಂತ ಒಂದು ಅಕ್ಷರವನ್ನ ಮೆನ್ಷನ್ ಮಾಡಿದ್ರು, ಮಮತಾ ಬ್ಯಾನರ್ಜಿ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಪ್ರಕರಣ ನಡೆದಿತ್ತು ಅಂತ ನೋಡ್ಕೊಳ್ಳಿ. ಈಗ ನಮಗ್ ಬುದ್ಧಿ ಹೇಳೋದಕ್ಕೆ ಬರೋದು ಬೇಡ ಅಂತ ಹೇಳಿ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿಗೆ ಕಿಡಿಕಾರಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಮಮತಾ ಬ್ಯಾನರ್ಜಿ ತನ್ನನ್ನ ಪ್ರಶ್ನೆ ಮಾಡುವಂತವ್ರು ಯಾರೇ ಆಗಿದ್ರೂ ಕೂಡ ಅದನ್ನು ಸಹಿಸಿಕೊಳ್ಳೋದಿಲ್ಲ. ರಾಹುಲ್ ಗಾಂಧಿಗೆ ಈ ಭಯ ಯಾಕೆ ಗೊತ್ತಾ? ಇವತ್ತು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕ. ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಬೆಂಬಲ ಇಲ್ಲದೆ ರಾಹುಲ್ ಗಾಂಧಿ ಮೋದಿಯನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿಪಕ್ಷಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾವೆ ಅಂತ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೋಸ್ಕರವಾಗಿ ಸ್ಟ್ರಾಂಗ್ ಅಂತ ಹೇಳಲಾಗ್ತಾ ಇದೆ? ಕಾಂಗ್ರೆಸ್ನ 99 ಸಂಸದರ ಕಾರಣಕ್ಕಾಗಿಯಾ, ಅಥವಾ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿಯಾ? ಖಂಡಿತವಾಗ್ಲೂ ಅಲ್ಲ. ಮಮತಾ ಬ್ಯಾನರ್ಜಿಗೆ 29 ಸೀಟ್ ಬಂದಿದೆ, ಅಖಿಲೇಶ್ ಯಾದವ್ 37 ಸೀಟ್ ಬಂದಿದೆ. ಹೀಗಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ಸೇತರವಾಗಿ 2 ವಿಪಕ್ಷಗಳು ತುಂಬಾ ಪ್ರಬಲವಾಗಿದ್ದಾವೆ. ಇದು ಕೇಂದ್ರ ಸರ್ಕಾರಕ್ಕೆ ಸವಾಲು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಮಮತಾ ಬ್ಯಾನರ್ಜಿಯನ್ನು ಎದುರು ಹಾಕೊಂಡು ಮಮತಾ ಬ್ಯಾನರ್ಜಿಯ ದ್ವೇಷವನ್ನು ಕಟ್ಟಿಕೊಂಡಿದ್ದೇ ಆದರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಈ ಇಡೀ ಪ್ರಕರಣದಲ್ಲಿ ಮೃದು ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯ ಬಗ್ಗೆ ಖಾರವಾಗಿ ಮಾತನಾಡುವಂತಹ ಧೈರ್ಯವನ್ನ ರಾಹುಲ್ ಗಾಂಧಿ ತೋರಿಲ್ಲ. ಇಷ್ಟೆಲ್ಲ ಆಯ್ತಲ್ಲ, ಮಮತಾ ಬ್ಯಾನರ್ಜಿ ಸರ್ಕಾರದ ಬಗ್ಗೆ ಇನ್ನೂ ಒಂದು ದೊಡ್ಡ ಅನುಮಾನಕ್ಕೆ ಕಾರಣ ಆಗಿದ್ದೇನು ಗೊತ್ತಾ? ಈ ಘಟನೆ ನಡೆದಂತಹ ಸ್ಥಳದಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ಕೆಲಸವನ್ನ ಪುನಃ ಆರಂಭಿಸಲಾಗಿದೆ. ಅದನ್ನು ಸೀಲ್ ಡೌನ್ ಮಾಡಿಲ್ಲ. ಇದು ದೊಡ್ಡ ಅನುಮಾನಕ್ಕೆ ಕಾರಣ ಆಗಿದ್ದು. ಪೊಲೀಸರು ಯಾವ ಮಟ್ಟದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಉದ್ಭವಿಸಿದ್ದು. ಯಾಕೆ ಗೊತ್ತಾ? ನೀವು ನಮ್ಮ ರಾಜ್ಯದಲ್ಲೇ ಆಗಲಿ ಅಥವಾ ಬೇರೆ ರಾಜ್ಯದಲ್ಲಾಗಲಿ ಒಬ್ಬ ಆರೋಪಿ ಒಂದು ಆಟೋದಲ್ಲಿ ಬಂದಿದ್ದ ಅನ್ನುವ ಕಾರಣಕ್ಕಾಗಿ ಆಟೋವನ್ನು ಪೊಲೀಸರು ಸೀಸ್ ಮಾಡ್ತಾರೆ.
ಆಟೋ ಚಾಲಕನನ್ನ ಬಂಧಿಸ್ತಾರೆ. ಆಟೋ ಚಾಲಕನಿಗೂ ಕೊಲೆ ಆರೋಪಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆ ಕೊಲೆಗೂ ಆಟೋ ಚಾಲಕನಿಗೂ ಸಂಬಂಧ ಇರೋದಿಲ್ಲ. ಆತ ಕೇವಲ ಬಾಡಿಗೆ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಕೊಲೆ ಆರೋಪಿಯನ್ನ ಕೂರಿಸ್ಕೊಂಡು ಹೋಗಿರ್ತಾನೆ. ಆತ ಕೊಲೆ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಕೂಡ ಆಟೋ ಚಾಲಕನಿಗೆ ಗೊತ್ತಿರೋದಿಲ್ಲ. ಇಷ್ಟಾದ್ರೂ ಕೂಡ ನಮ್ಮ ಪೊಲೀಸರು ಏನ್ ಮಾಡ್ತಾರೆ, ಆಟೋ ಚಾಲಕನನ್ನ ಬಂಧಿಸ್ತಾರೆ, ಆಟೋವನ್ನ ಸೀಸ್ ಮಾಡ್ತಾರೆ, ಅನಂತರ ವಿಚಾರಣೆಗೆ ಒಳಪಡಿಸ್ತಾರೆ. ದರ್ಶನ್ ಕೇಸ್ನಲ್ಲಿ ನೋಡಿ, ಆ ರೇಣುಕಾ ಸ್ವಾಮಿಯನ್ನ ಯಾವುದೋ ಆಟೋ ಚಾಲಕ ಕರೆತಂದ ಅನ್ನುವ ಕಾರಣಕ್ಕಾಗಿ ಆತನನ್ನು ಬಂಧಿಸಲಾಗಿದೆ, ಆಟೋವನ್ನ ಸೀಸ್ ಮಾಡಲಾಗಿದೆ. ಇದು ಪೊಲೀಸ್ ತನಿಖೆಯ ಕ್ರಮ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ, ಕೊಲೆ ನಡೆದಂತಹ ಸ್ಥಳದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಅದನ್ನ ಸೀಲ್ ಡೌನ್ ಮಾಡಿಲ್ಲ. ಅಂದ್ರೆ ಸಾಕ್ಷಿ ನಾಶಕ್ಕೆ ಸರ್ಕಾರವೇ ಮುಂದಾಗ್ತಾ ಇದೆ, ಪೊಲೀಸ್ ವ್ಯವಸ್ಥೆ ಮುಂದಾಗ್ತಾ ಇದೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗಿರೋದು. ಮಮತಾ ಬ್ಯಾನರ್ಜಿ ಸರ್ಕಾರ ಆರೋಪಿಗಳ ರಕ್ಷಣೆಗೆ ನಿಂತಿದೆ ಅಂತ. ಈಗ ಒಬ್ಬ ಆರೋಪಿಯನ್ನ ಬಂಧಿಸಿ ಆತನ ಮೇಲೆ ಅನೇಕ ಆರೋಪಗಳನ್ನು ಹೊರಿಸಲಾಗ್ತಾ ಇದೆ. ಈತನೇ ಎಲ್ಲವುದನ್ನ ಮಾಡಿಬಿಟ್ಟಿದ್ದಾನೆ ಅಂತ. ಆದ್ರೆ ಈತನೊಬ್ಬನೇ ಅಲ್ಲ, ಇನ್ನು ಅನೇಕರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಇಡೀ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಿ? ರಾಹುಲ್ ಗಾಂಧಿ ಈ ಪ್ರಕರಣದಲ್ಲಿ ನಡೆದುಕೊಂಡಂತಹ ರೀತಿ ಆಗಿರಬಹುದು, ಪ್ರಿಯಾಂಕಾ ಗಾಂಧಿ ಧ್ವನಿ ಅಡಗಿ ಹೋಗಿರೋದಾಗಿರಬಹುದು, ಇಡೀ INDIA ಕೂಟದ ಸೈಲೆನ್ಸ್ ಇರಬಹುದು. ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ